ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಒಂದು ಸ್ನ್ಯಾಕ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಕಪ್ ಬಾಂಬೆ ರವೆ ಇದ್ದರೆ ಸಾಕು. ಸೂಪರ್ ಆಗಿರುವಂತಹ ಈ ರವೆ ವಡೆಯನ್ನು ಸಿಂಪಲ್ಲಾಗಿ ನಮಗೆ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ ಸಾಕು. ಈಗ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ, ಶಾಲೆಗೆ ರಜೆ, ಬೆಳಗ್ಗೆ ತಿಂಡಿ ಮಾಡಬೇಕು, ಸಂಜೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು, ಆವಾಗ ಮಕ್ಕಳು ಏನಾದರೂ ಕೇಳ್ತಾರೆ. ಆವಾಗೆಲ್ಲ ನಮಗೆ ಸಿಂಪಲ್ಲಾಗಿ ಮಾಡಬಹುದಾದಂತಹ ಒಂದು ತಿಂಡಿ ರೆಸಿಪಿ ಇದು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟಿಗೆ ರವೆ ವಡೆ ಮಾಡಲಿಕ್ಕೆ ನಾನು 1 ಕಪ್ ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಒಂದೇ ಒಂದು ಕಪ್ ಸಾಕು. ಇದರಿಂದಲೇ ನಮಗೆ ಒಂದು 20 ವಡೆಯನ್ನು ಮಾಡಲಿಕ್ಕೆ ಆಗುತ್ತೆ. ನೋಡಿ, 1 ಕಪ್ ರವೆಯನ್ನು ತೆಗೆದೊಂದು ಸೈಡಿಗೆ ಇಟ್ಟಿದ್ದೀನಿ. ಇನ್ನು ನಮಗೆ ಬೇಕಾದ್ದು ಒಂದು ಪಾನ್ ತಗೊಂಡು ಅದು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಪಾನ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು 2 ಕಪ್ ನೀರನ್ನು ಹಾಕಬೇಕು. ಯಾವ ಕಪ್ಪಲ್ಲಿ ನಾವು ರವೆ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬದಲು ನಿಮಗೆ ತುಪ್ಪವನ್ನು ಸಹ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಚಮಚ ಸನ್ಫ್ಲವರ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ನಾನಿವಾಗ 1 ಚಮಚ ಸನ್ಫ್ಲವರ್ ಆಯಿಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಮತ್ತು ಎಣ್ಣೆ ಎಲ್ಲ ಕಡೆ ತಾಗುವಾಗೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಈ ನೀರನ್ನು ಕುದೀಲಿಕ್ಕೆ ಬಿಡಬೇಕು. ಚೆನ್ನಾಗಿ ನೀರು ಕುದಿದಾದ ಮೇಲೆ ಇದಕ್ಕೆ ನಾವು ತೆಗೆದಿಟ್ಟಿರುವಂತಹ ರವೆಯನ್ನು ಹಾಕಬೇಕು. ನೋಡಿ, ಸ್ವಲ್ಪ ರವೆ ಹಾಕಿ. ಫಸ್ಟ್ ನೀವು ಮಾಡೋದಾದರೆ ಒಮ್ಮೆಲೆ ಜಾಸ್ತಿ ಹಾಕಿದರೆ ಅದು ಗಂಟು ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕಿ. ನಾನಿವಾಗ ಒಮ್ಮೆಲೆ ಹಾಕಿದ್ದೀನಿ. ಹಾಕಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ರವೆ ಬೇಗ ಇದೇ ರೀತಿ ಉಪ್ಪಿಟ್ಟು ಥರ ದಪ್ಪ ಆಗುತ್ತೆ. ನೋಡಿ, ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇದೇ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಈ ಸ್ಟೇಜಿಗೆ ಬಂದ ಮೇಲೆ ಇದನ್ನು ಮುಚ್ಚಿಟ್ಟು ಒಂದು 2 ನಿಮಿಷ ಬಿಡಬೇಕು. 2 ನಿಮಿಷ ಆದ ತಕ್ಷಣ ಇದೇ ರೀತಿ ಮುಚ್ಚಳವನ್ನು ತೆಗೆದು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಅದಕ್ಕೆ ಬಂದಿರುತ್ತೆ. ನೋಡಿ, ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಇನ್ನು ಸ್ಟವ್ ಆಫ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಆವಾಗ ಇನ್ನೂ ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ತಣ್ಣಗಾದಮೇಲೆ ಇನ್ನಿದನ್ನು ನಾವು ಮಿಕ್ಸ್ ಮಾಡಬೇಕು. ಇವಾಗ ನಮ್ಮದು ಹಿಟ್ಟೆಲ್ಲ ನೋಡಿ ಇದೇ ರೀತಿ ತಣ್ಣಗಾಗಿದೆ. ಆದರೂ ಸಹ ಸ್ವಲ್ಪ ತಣ್ಣೀರಲ್ಲಿ ಕೈಯನ್ನು ಮುಳುಗಿಸಿ ನಾವು ಟಚ್ ಮಾಡಿ ಬಿಸಿ ಇದ್ದರೆ ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಒಂದು 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು. ವಡೆ ಒಳ್ಳೆ ಗರಿಯಾಗಿ ಬರಲಿಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಚೆನ್ನಾಗಿ ಕೈಯಲ್ಲಿ ಇದೇ ರೀತಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಅದೇ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಬೇಗನೆ ಈ ಥರ ಗಟ್ಟಿಯಾಗಿ ಸಿಗುತ್ತೆ. ರವೆ ಎಲ್ಲ ಅದು ತಣ್ಣಗಾದ ತಕ್ಷಣ ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಈ ಒಂದು ಹದಕ್ಕೆ ಮಾಡಿಟ್ಟು ಇನ್ನಿದ್ರಿಂದ ಸ್ವಲ್ಪ ಹಿಟ್ಟನ್ನು ತೆಗಿಬೇಕು. ಫಸ್ಟಿಗೆ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಕೈಗೆ ಹತ್ತಿಕೊಂಡು, ನೋಡಿ ಕೈಗೆ ಅದು ಅಂಟಬಾರ್ದು, ಅದಕ್ಕೋಸ್ಕರ ಹಾಗೆ ಇದೇ ರೀತಿ ಒಂದು ರೋಲ್ ಮಾಡ್ಕೋಬೇಕು. ಕಡುಬು ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ರೋಲ್ ಮಾಡಿ ಇದೇ ರೀತಿ ಮೆಲ್ಲ ಪ್ರೆಸ್ ಮಾಡಿ ನಾವು ವಡೆ ಎಲ್ಲ ಮಾಡ್ತೀವಲ್ಲ ಅದೇ ಶೇಪಿಗೆ ಇದನ್ನು ಮಾಡಬೇಕು. ನೋಡಿ, ಮಧ್ಯದಲ್ಲಿ ಇದೇ ರೀತಿ ಒಂದು ಸಣ್ಣ ಹೋಲ್ ಹಾಕಬೇಕು. ಹಾಕಿ ಇದನ್ನು ಸೈಡಿಗೆ ಇಡೋಣ. ಇದೇ ರೀತಿ ನಮಗೆ ಎಲ್ಲ ಹಿಟ್ಟಿನಿಂದ ಫಸ್ಟಿಗೆ ವಡೆಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ತಕ್ಷಣಕ್ಕೆ ಮಾಡಿ ಹಾಕೋದಂದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟಿಗೆ ಇದೇ ರೀತಿ ಎಲ್ಲ ಹಿಟ್ಟಿನಿಂದ ವಡೆಯನ್ನು ಮಾಡಿ ಒಂದು ಸೈಡಿಗೆ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇದೇ ರೀತಿ ನಾನು ಮಾಡಿದ್ದೀನಿ. ಎಲ್ಲ ವಡೆಯನ್ನು ರೆಡಿ ಮಾಡಿ ಇದೇ ರೀತಿ ಒಂದು ಸೈಡಿಗೆ ಇಡ್ತಾ ಇದ್ದೀನಿ. ಇನ್ನು ನೋಡಿ, ಎಲ್ಲ ಆದಮೇಲೆ ಇನ್ನು ನಾವು ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟು ನಮಗೆ ಈ ವಡೆಯನ್ನು ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಬೇಕು. ಇನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಆ ವಡೆಯನ್ನು ಎಣ್ಣೆಗೆ ಹಾಕಬೇಕು. ಚೆನ್ನಾಗಿ ಮುಳುಗಿ ಇರಬೇಕು. ನಂದು ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು, ಇನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಫುಲ್ ವಡೆ ಎಣ್ಣೆಯಲ್ಲಿ ಮುಳುಗಬೇಕು. ನೋಡಿ, ಇದೇ ರೀತಿ ಎಣ್ಣೆಗೆ ಹಾಕಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಗಿಚಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ನೋಡಿ ಈ ಒಂದು ಕಲರಿಗೆ ಬಂದ ಮೇಲೆ ನಮಗೆ ಇದನ್ನು ತೆಗಿಬೋದು. ನೋಡಿ, ಇವಾಗ ನಮ್ಮದು ವಡೆ ಎಲ್ಲ ರೆಡಿಯಾಗಿದೆ. ಇನ್ನು ನಮಗೆ ತೆಗಿಬೋದು. ಉದ್ದಿನ ವಡೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸೂಪರ್ ಆಗಿರುವಂತಹ ವಡೆ ರೆಡಿ ಆಯಿತು. ಚಟ್ನಿ ಜೊತೆ ಸಖತ್ತಾಗುತ್ತೆ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.